Audio Jungle. ಹರಿಹರ ತಾಲೂಕು ಕಚೇರಿಯಲ್ಲಿ ಬಗೆಹರಿಯದ ಸರ್ವರ್ ಸಮಸ್ಯೆ. ವಿದ್ಯಾರ್ಥಿನಿಯರ ಶಾಲಾ ಕಾಲೇಜುಗಳ ಪ್ರವೇಶ ಪಡೆಯಲು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗಿರುತ್ತದೆ. ಆದರೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಲು ಸರ್ವರ್ ಸಮಸ್ಯೆ ಬಗೆಹರಿಯದೆ ಪೋಷಕರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಆದರೆ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಲು ಸರ್ವರ್ ಸಮಸ್ಯೆ ಬಗೆಹರಿಯದೆ ಪೋಷಕರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಸುಮಾರು 8 ದಿನಗಳ ಹಿಂದೆ ಈ ರೀತಿಯಾದ ಸರ್ವರ್ ಸಮಸ್ಯೆ ಆಗಿದ್ದರಿಂದ ಸಾರ್ವಜನಿಕರು ಹಾಗೂ ಪೋಷಕರು ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗೆ ಅಲೆದಾಡಿ ಸುಸ್ತಾಗಿ ಹೋಗಿದ್ದಾರೆ ಎಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಗ್ರೇಡ್ 2 ತಹಶೀಲ್ದಾರ್ ಬಿಎಂ ಶಶಿಧರಯ್ಯ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ವರದಿ ಯಮನೂರ, ಸ್ಮಾರ್ಟ್ ನ್ಯೂಸ್ ಕನ್ನಡ. ಹೌದಾ, ಯಾರಿಗೆ? ಹೌದಾ, ಎಷ್ಟು ದಿನದಿಂದ ಬಂದ್ರಿ? ಇವತ್ತು ಬಂದಿರಾ? ನಿನ್ನೆ ಬಂದಿದ್ರಿ? 9 ಗಂಟೆಗೆ ಬಂದು ನಿಂತ್ಕೊಂಡವ್ರಿ. ಇನ್ನೂ ಆಗಂಗಿಲ್ರಿ ನೋಡ್ರಿ, ಮಳೆ ಬಂದೈತಿ. ಹಿಂಗೆ ಸರ್ಕೊಂಡಿವಿ, ಎಲ್ಲ ತೋರ್ಕೊಂಡಿವಿ. ಆಧಾರ್ ಕಾರ್ಡ್ ಎಲ್ಲ ಸರ್ವರ್ ನಾವು ಕನ್ನಡದಲ್ಲಿ ಮತ್ತೆ ನೆಟ್ಟ ಹೋಗಿರೋದು. 8-9 ದಿವಸದಿಂದ ಸರ್ವರ್ ಪ್ರಾಬ್ಲಮ್ ಭಾಳ ಇತ್ತು. ನಾವೇನು ಮಾಡ್ತೀವಿ ಅಂತಂದರೆ ಸರ್ವರ್ದು ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಒಬ್ಬರು ಕನ್ಸಲ್ಟೆಂಟ್ ಅಂತಂದು ಇರ್ತಾರೆ. ನಮ್ಮ ಕನ್ಸಲ್ಟೆಂಟ್ ಮುಖಾಂತರ ನಾವು ಸರ್ಕಾರದ ಇದು AJSK ಆಫೀಸಿಗೆ ಗಮನಕ್ಕೆ ತರ್ತೀವಿ. ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಸರ್ವರ್ ಸಮಸ್ಯೆ ಇನ್ನೊಂದು 2-3 ದಿವಸದಲ್ಲಿ ಬಗೆಹರಿಸ್ತೀವಿ ಅಂತಂದು ಸಹ ಹೇಳಿದರು. ಇವತ್ತು ಬೆಳಗ್ಗೆ ಸಹ ಫೋನ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಏನಾಯ್ತು ಅಂತಂದರೆ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಇದು ಮಾಡ್ತಾಯಿದ್ದಾರೆ, ಆಗುತ್ತೆ ಅಂತಂದು ಸಹ ಹೇಳಿದರು. ಈಗ ಸದ್ಯಕ್ಕೆ ಆಗ್ತಾ ಇದೆ. ಆಮೇಲೆ ಅಪ್ಡೇಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಸರ್ಕಾರದಲ್ಲಿ. ಈಗ 8 ದಿವಸದಿಂದನೂ ಪ್ರಯತ್ನಪಟ್ಟು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಇನ್ನೇನು ಇವತ್ತು ಏನು ಯಾರಿಗೂ ಜನಗಳಿಗೇನು ತೊಂದರೆ ಹಾಕಿಲ್ಲ ಅರ್ಜಿ ಹಾಕೋಕ್ಕೆ. ಈಗ ಆಗ್ತಾ ಇದ್ದಾರೆ. ಆಮೇಲೆ ಈಗ ಸ್ವಲ್ಪ ಉತ್ತಮ. ಈಗ ಇವತ್ತಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಉತ್ತಮ. ಮೊನ್ನೆಗಿಂತ ನೋಡ್ಕೊಂಡ್ರೆ ಈಗ ಸರಿ ಹೋಗ್ಬೋದು ಇವತ್ತು ನಾಳೆಗೆ. ಅಲ್ಲ, ಈಗ ಮೊನ್ನೆ ಇತ್ತು ಅದು. ಯಾಕೆಂತಂದರೆ ಸುಮ್ಮನೆ ತಿರುಗಂತ ನಿಂತ್ಕೊಂಡ್ಬಿಡೋದು ಅದು ಅರ್ಜಿನ. ಆದರೂ ನಾವೆಲ್ಲ ಪ್ರಯತ್ನಪಟ್ಟು ನಾವು ಜಿಲ್ಲಾ ಮಟ್ಟದ ಕನ್ಸಲ್ಟೆಂಟ್ ಗಮನಕ್ಕೆ ತಂದು AJSKಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ, ಮಾಡಿಸ್ತಾ ಇದ್ದಾರೆ. ಆಮೇಲೆ ಇಡೀ ಇದು ನಮ್ಮ ಹರಿಹರದಲ್ಲಿ ಅಷ್ಟೇ ಅಲ್ಲ ಸಮಸ್ಯೆ, ಇಡೀ ರಾಜ್ಯ ತುಂಬ ಸಮಸ್ಯೆ ಇದೆ. ಆ ಸಮಸ್ಯೆನ ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಪುರುಷರಿಗೆ ಒಂದು ಕೌಂಟ್ರು, ಮಹಿಳೆಯರಿಗೆ ಒಂದು ಕೌಂಟ್ರು ಅಂತ ಹೇಳ್ಬಿಟ್ಟು ಒಂದು ಸೂಚನೆ ಇತ್ತು. ಆ ಪ್ರಕಾರ ಇಲ್ಲಿ ನಡ್ಕೊಳ್ತಲ್ಲ ಅಂತೇಳಿ ಒಂದು ಮಾಹಿತಿ ಹೋಗಿತ್ತು. ಈಗ ಈ ಚುನಾವಣೆ ಕೆಲಸದಲ್ಲಿ ನಮ್ಮ ಆಪ್ರೇಟರ್ ಅವರು ಎಲ್ಲ ಬ್ಯುಸಿ ಇದ್ದರು. ಈಗ ಎಲೆಕ್ಷನ್ ಮುಗಿದಿದೆ, ಇನ್ನೇನು ಸೀಸನ್ ಸ್ಟಾರ್ಟ್ ಆಗುತ್ತೆ. ಈಗ ಹೆಣ್ಮಕ್ಳಿಗೊಂದು ಮತ್ತು ಗಂಡು ಮಕ್ಕಳಿಗೊಂದು ಬೇರೆ ನಿಲ್ಲಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ತಹಶೀಲ್ದಾರ್ ಬಂದ ತಕ್ಷಣ ಅವ್ರ ಗಮನಕ್ಕೆ ತಂದು ಸಾಲುಗಟ್ಟಲ್ಲಿ ಅಲ್ಲಿ ಅರ್ಜಿ ಹಾಕೋದಕ್ಕೆ ಲೈನಲ್ಲಿ ಪಾಳಿಯಲ್ಲಿ ನಿಂತಿದ್ದಾರೆ. ಅವ್ರಿಗೆ ಯಾವ್ದಾದ್ರು ಒಂದು ಕುಳಿತುಕೊಳ್ಳೋಕೆ ಏನಾದ್ರು ಒಂದು ಆಸನದ ವ್ಯವಸ್ಥೆ ಏನಾದ್ರು ಮಾಡ್ಕೊಡ್ತೀರಾ ಅಂತ ಕೇಳ್ತೀವಿ. ಈಗ ಮೊದಲೇನಾಗಿತ್ತು ಅಂತಂದರೆ ಈಗ ಸರ್ವರ್ ಸರಿ ಇದ್ದಾಗ ಜನಗಳು ಯಾರು ನಿಂತ್ಕೊಳ್ಳೋ ಅವಶ್ಯಕತೆನೇ ಇದ್ದಿಲ್ಲ. ಬಂದರೆ 2 ನಿಮಿಷ ಅಥವಾ 3 ನಿಮಿಷದಲ್ಲಿ ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋರು. ಈಗ ಒಂದು ವಾರದಿಂದ ಅಷ್ಟೇ ಸಮಸ್ಯೆ ಆಗಿರೋದು, 10 ದಿವಸದಿಂದ ಸರ್ವರ್ ಸಮಸ್ಯೆ. ಆ ಸರ್ವರ್ ಸಮಸ್ಯೆ ಬಗೆಹರಿತು ಅಂತಂದ್ರೆ ಯಾರು ನಿಂತ್ಕೊಳ್ಳೋ ಸಮಸ್ಯೆನೇ ಉದ್ಭವಿಸಲ್ಲ, ಕುತ್ಕೊಳ್ಳೋ ಸಮಸ್ಯೆನೇ ಉದ್ಭವಿಸಲ್ಲ. ಅಲ್ಲಿ ನಾವು ಎಲ್ಲ ಸರ್ಕಾರದ ಮಟ್ಟಕ್ಕೆ ತಂದಿದ್ದೀವಿ. ಈಗ ಇನ್ನೊಂದು 2-3 ದಿವಸದಲ್ಲಿ ಸರಿ ಹೋಗ್ಬೋದು. ಯಾಕೆಂದರೆ ಇವತ್ತು ಆಗ್ತಾ ಇದೆ. ಆಮೇಲೆ ಅರ್ಜಿದಾರರು ನಮ್ಮ ಆಫೀಸ್ಗೆ ಏನು ಬರ್ತಾ ಇದ್ದಾರೋ ಎಷ್ಟೊತ್ತಾಗಲಿ ನಾವು ಸಾಯಂಕಾಲ ಸರ್ವರ್ ಓಪನ್ ಆದ್ರೂ ಸಹ ಹಾಕಿ ವಾಪಸ್ ಕಳಿಸ್ತೀವಿ ಹೊರತು ಅರ್ಜಿ ಹಾಕ್ದಲ್ಲಿ ಹಂಗೆ ಯಾರನ್ನೂ ವಾಪಸ್ ಕಳಿಸ್ತಾ ಇಲ್ಲ ನಾವು. ಅಲ್ಲ, ಇದನ್ನು ನಾವು ನಿರಂತರವಾಗಿ ನಾವು ನಮ್ಮ AJSK ಕನ್ಸಲ್ಟೆಂಟ್ಗೆ ಅವ್ರ ಗಮನಕ್ಕೆ ತಂದು ಇದು ಮಾಡ್ತೀವಿ. ಇನ್ನೊಂದು 2 ದಿವಸದಲ್ಲಿ ಸರಿ ಹೋಗುತ್ತೆ. ಈಗ ಮಳೆ ಬರ್ತದೆ ಸರ್. ಮಳೆಯಲ್ಲಿ ಈಗ ಹೆಣ್ಮಕ್ಳು ಮಕ್ಕಳು ಮರಿ ಎಲ್ಲ ಕಟ್ಕೊಂಡ್ಬಂದು ಅಲ್ಲೆಲ್ಲೆಲ್ಲ ಕೂಡ್ತಾರೆ. ಅದು ಬೇರೆ ಗಲೀಜ್ ಜಾಗ. ಅದಕ್ಕೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಕುಳಿತುಕೊಳ್ಳೋಕೆ ಒಂದು ಆಸನ ವ್ಯವಸ್ಥೆ ಮಾಡಿಕೊಟ್ರೆ ತಾಲೂಕು ಆಡಳಿತದಿಂದ ಒಂದು ಅನುಕೂಲ ಆಗುತ್ತೆ ಜನರ ಅಭಿಪ್ರಾಯ. ನಮ್ಮ ತಹಶೀಲ್ದಾರ್ ಸಾಹೇಬರು ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ಮೇಲೆ ಎಲ್ಲ ವಿಷಯನೂ ಅವ್ರ ಗಮನಕ್ಕೆ ತಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿಸ್ತಾರೆ.
ಕೌನ್ಸಿಲಿಂಗ್